ರೇಷನ್ ಕಾರ್ಡ್ ಅಲ್ಲಿ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆಯನ್ನ ಈಗ ನೀವು ಆನ್ಲೈನ್ ನಲ್ಲೇ ತಿದ್ದುಪಡಿ ಮಾಡಬಹುದು. ರೇಷನ್ ಕಾರ್ಡ್ ಅಲ್ಲಿ ನೀವು ತಿದ್ದುಪಡಿಯನ್ನ ಮಾಡಿಸಬೇಕು, ಅಪ್ಡೇಟ್ ಅನ್ನ ಮಾಡಿಸಬೇಕು ಅಂತಂದ್ರೆ ಈ ಕೂಡಲೇ ಮಾಡಬೇಕು. ಅಂದ್ರೆ ಲಾಸ್ಟ್ ಡೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಲಾಸ್ಟ್ ಡೇಟ್ ಯಾವಾಗ? ಹೊಸ ಸದಸ್ಯರ ಸೇರ್ಪಡೆಗೆ ಆಧಾರ್ ಹಾಗೆ ಜನನ ಪ್ರಮಾಣ ಪತ್ರ ಕಡ್ಡಾಯ ಆಗಿರುತ್ತೆ. ತಪ್ಪು ಮಾಹಿತಿ ಇದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಜಮೆ ಆಗೋದಿಲ್ಲ. ಹಾಗಾದ್ರೆ 2026ರಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸೋದು ಹೇಗೆ, ಹೊಸ ಅರ್ಜಿಯನ್ನ ಯಾವಾಗ ಸಲ್ಲಿಸಬಹುದು, ಹೇಗೆ ಸಲ್ಲಿಸಬಹುದು, ಎಲ್ಲಿ ಸಲ್ಲಿಸಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಾವು ನೋಡಬಹುದು ರೇಷನ್ ಕಾರ್ಡ್ ಕೇವಲ ಅಕ್ಕಿ ಪಡೆಯುವಂತ ದಾಖಲೆಯಾಗಿ ಉಳಿದಿಲ್ಲ. ಸರ್ಕಾರದ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯದಂತಹ ಯೋಜನೆಗಳ ಲಾಭವನ್ನ ಪಡಿಬೇಕು ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪಡಿತರ ಚೀಟಿಯಲ್ಲಿ ಸಣ್ಣ ತಪ್ಪುಗಳಿದ್ರೂ ಕೂಡ ಸರ್ಕಾರಿ ಸೌಲಭ್ಯಗಳಿಂದ ನೀವು ವಂಚಿತರಾಗಬಹುದು. ಇದನ್ನ ಸಾಕಷ್ಟು ಜನ ಫೇಸ್ ಮಾಡಿರ್ತಾರೆ. ಹಾಗಾದ್ರೆ 2026ರಲ್ಲಿ ಇನ್ ಕೇಸ್ ನಿಮ್ಗೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿಸಬೇಕು ಅಂತ ಇದ್ರೆ ಅಥವಾ ಹೊಸ ರೇಷನ್ ಕಾರ್ಡ್ ಅನ್ನ ಪಡಿಬೇಕು ಅಂತಂದ್ರೆ ಹೇಗೆ ಪಡಿಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಾಗಿ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ, ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಈಗ ಮೊದಲನೇದಾಗಿ ನಿಮ್ಗೆ ರೇಷನ್ ಕಾರ್ಡ್ ಅಲ್ಲಿ ಯಾವೆಲ್ಲ ಬದಲಾವಣೆಯನ್ನ ಮಾಡಿಸಬಹುದು ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಆಧಾರ್ ಕಾರ್ಡ್ ಅಲ್ಲಿರುವಂತ ಹೆಸರಿನ ಸ್ಪೆಲ್ಲಿಂಗ್ ಆಗಿರ್ಬೋದು ಅಥವಾ ಪೂರ್ಣ ಹೆಸರನ್ನ ಇನ್ ಕೇಸ್ ನೀವು ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ ಆ ಅವಕಾಶವನ್ನ ಈಗ ಕೊಟ್ಟಿದ್ದಾರೆ. ಇನ್ನು ಕುಟುಂಬಕ್ಕೆ ಹೊಸದಾಗಿ ಸೇರಿದಂತಹ ಮಗು ಆಗಿರ್ಬೋದು ಅಥವಾ ಮದುವೆಯಾಗಿ ಬಂದಂತಹ ಸೊಸೆಯ ಹೆಸರನ್ನ ಸೇರಿಸಬೇಕು ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಇನ್ ಕೇಸ್ ಸದಸ್ಯರ ಹೆಸರನ್ನ ತೆಗಿಬೇಕು, ಕುಟುಂಬದ ಸದಸ್ಯರು ಮರಣವನ್ನ ಹೊಂದಿದ್ರೆ ಅಥವಾ ಮದುವೆಯಾಗಿ ಬೇರೆ ಕಡೆಗೆ ಹೋದ್ರೆ ಅವರ ಹೆಸರನ್ನ ಇಲ್ಲಿ ನೀವು ಕೈ ಬಿಡಬಹುದು ಸ್ನೇಹಿತರೆ, ರಿಮೂವ್ ಮಾಡಬಹುದು. ಇನ್ನು ಒಂದು ವೇಳೆ ನೀವು ವಾಸಿಸುವಂತ ಮನೆಯನ್ನ ನೀವು ಬದಲಾಯಿಸಿದ್ರೆ ಹೊಸ ವಿಳಾಸವನ್ನ, ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು ರೇಷನ್ ಕಾರ್ಡ್ಗೆ ಚಾಲ್ತಿಯಲ್ಲಿರುವಂತ ಮೊಬೈಲ್ ಸಂಖ್ಯೆಯನ್ನ ಲಿಂಕ್ ಮಾಡಿಸೋದ್ರಿಂದ OTP ಪಡೆಯೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ಅದರ ಚಾನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಆದಾಯದ ಆಧಾರದ ಮೇಲೆ APL ನಿಂದ BPL ಅಥವಾ ಅಂತ್ಯೋದಯ ಕಾರ್ಡ್ಗೆ ಬದಲಾಯಿಸೋದಕ್ಕೆ ಇಲ್ಲಿ ನೀವು ಮನವಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲ, ಇನ್ ಕೇಸ್ ನಿಮ್ಗೆ ಪಡಿತರ ಅಂಗಡಿ ಬದಲಾವಣೆ ಆಗಬೇಕು ಅಂದ್ರೆ ವಾಸಸ್ಥಳ ಬದಲಾದಾಗ ಹತ್ತಿರದ ನ್ಯಾಯಬೆಲೆ ಅಂಗಡಿಯನ್ನ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಕೂಡ ಇಲ್ಲಿ ನಿಮ್ಗೆ ಸಿಕ್ಕಿದೆ ಸ್ನೇಹಿತರೆ. ಇನ್ ಕೇಸ್ ನಿಮ್ಗೆ KYC ಪ್ರಾಬ್ಲಮ್, ನಿಮ್ಮ ಹೆಚ್ಚಿನ ಗುರುತು ಅಥವಾ ಆಧಾರ್ ಲಿಂಕ್ ಆಗದಿದ್ರೆ ಅದನ್ನ ಸರಿಪಡಿಸಿಕೊಳ್ಳುವಂತ ಅವಕಾಶ ಕೊಟ್ಟಿದೆ. ಇಷ್ಟು ಲಿಸ್ಟ್ ಅನ್ನ ಈಗ ಕೊಟ್ಟಿರುವಂತದ್ದು ಸ್ನೇಹಿತರೆ. ಸೊ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ನಲ್ಲಿರುವಂತ ವಿವರಗಳು ಒಂದಕ್ಕೊಂದು ತಾಳೆ ಆಗದಿದ್ರೆ ಬ್ಯಾಂಕ್ ಖಾತೆಗೆ ಬರಬೇಕಾದಂತಹ ಹಣ ಸ್ಟಾಪ್ ಆಗಬಹುದು. ಮುಖ್ಯವಾಗಿ ನಾವು ನೋಡಬಹುದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಬರುವಂತಹ ಹಣಕ್ಕೆ ಈ ಒಂದು ದಾಖಲೆಗಳ ಒಂದು ನಿಖರತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಕಂಪ್ಲೀಟ್ ಟೇಬಲ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ನೀವು ನೋಡ್ತಾ ಇರಬಹುದು ತಿದ್ದುಪಡಿ ಪ್ರಕ್ರಿಯೆಗೆ ಒಂದಷ್ಟು ದಾಖಲೆಗಳು ಬೇಕು. ಏನಕ್ಕೆ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ. ಕಾರಣ ಪ್ರಮುಖ ಗುರುತಿನ ಚೀಟಿ ಹಾಗೆ ವಿಳಾಸದ ಪುರಾವೆಗಾಗಿ ಆಧಾರ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡೋದು ಇಂಪಾರ್ಟೆಂಟ್. ಇನ್ನು ಎರಡನೇದಾಗಿ ಜನನ ಪ್ರಮಾಣ ಪತ್ರ, ಹೊಸದಾಗಿ ಮಗುವಿನ ಹೆಸರು ಸೇರಿಸೋದಕ್ಕೆ ಈ ಒಂದು ಡಾಕ್ಯುಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮರಣ ಪ್ರಮಾಣ ಪತ್ರ, ಮೃತಪಟ್ಟ ಸದಸ್ಯರ ಹೆಸರನ್ನ ತೆಗೆದು ಹಾಕೋದಕ್ಕೆ ನಾನು ಆಗ್ಲೇ ಹೇಳಿದೆ, ರಿಮೂವ್ ಮಾಡಬೇಕು ಅಂತಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ವಿವಾಹ ಪ್ರಮಾಣ ಪತ್ರ, ಮದುವೆಯ ನಂತರ ಪತ್ನಿಯ ಹೆಸರನ್ನ ಸೇರಿಸೋದಕ್ಕೆ ಅಥವಾ ವರ್ಗಾವಣೆ ಮಾಡೋದಕ್ಕೆ ಇದನ್ನ ಕೇಳ್ತಾರೆ. ಇನ್ನು ನಿವಾಸ ದೃಢೀಕರಣ, ಹೊಸ ವಿಳಾಸವನ್ನ ಇನ್ ಕೇಸ್ ನೀವು ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಈ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಲೇಬೇಕು. ಇನ್ನು ಹಳೆಯ ರೇಷನ್ ಕಾರ್ಡ್, ಮೂಲ ದಾಖಲೆಗಳ ಒಂದು ನಮೂನೆಗಾಗಿ ಈ ಒಂದು ಹಳೆಯ ರೇಷನ್ ಕಾರ್ಡ್ ಅನ್ನ ನಿಮ್ಗೆ ಕೇಳ್ತಾರೆ. ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ.
ಸ್ನೇಹಿತರೆ, ಈಗ ನಾನು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೆ. ಏನೆಲ್ಲ ತಿದ್ದುಪಡಿ ಮಾಡಬಹುದು, ಹೇಗೆ ಎತ್ತ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಹೋಗ್ತೀವಿ. ಅದರ ಜೊತೆಗೆ ಇನ್ನೊಂದು ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು. ಸೊ ಈಗ ರೇಷನ್ ಕಾರ್ಡ್ ಅಂತ ಬಂದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಗೆ ಸರ್ಕಾರದ ಯೋಜನೆಗಳು ಬೇಗ ಸಿಗಬೇಕು. ಸೊ ಆರ್ಥಿಕವಾಗಿ ಯಾರೆಲ್ಲ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇರ್ತಾರೋ ಅವರಿಗೆ ರೇಷನ್ ಕಾರ್ಡ್ ತುಂಬಾ ಬೆನಿಫಿಟ್ ಆಗಿರುತ್ತೆ. ಅದೇ ತರ ಮುಂದಿನ ದಿನಗಳಲ್ಲಿ ನಿಮಗೆ ಈಗ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀರಾ ಅಥವಾ ನೀವು ಏನೋ ಒಂದು ಲೋನು ಅದು ಇದು ಮಾಡ್ತೀರಾ ಅಂತಂದ್ರೆ ನಿಮ್ಮ ಒಂದು ಫ್ಯಾಮಿಲಿಗೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಆಗಬಾರದು ಅಂತಂದ್ರೆ ಸೊ ಮೊದಲನೇದಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಬೆನಿಫಿಟ್ ಆಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನಾಳೆ ದಿನ ನೀವು ಇಲ್ಲ ಅಂತಂದ್ರೆ ನಿಮ್ಮ ಫ್ಯಾಮಿಲಿಗೆ ಯಾವುದೇ ಬರ್ಡನ್ ಆರ್ಥಿಕವಾಗಿ ಸಮಸ್ಯೆ ಆಗಬಾರದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಈಗ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಂಡ್ವಿ ಅಂತಂದ್ರೆ ನಾಳೆ ದಿನ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀವಿ, ಏನೋ ಒಂದು ಸಮಸ್ಯೆ ಆಗುತ್ತೆ, ಲಕ್ಷ ಲಕ್ಷ ಬಿಲ್ ಆಗುತ್ತೆ. ಸೊ ನೀವು ಏನ್ ಸೇವಿಂಗ್ಸ್ ಅನ್ನ ಮಾಡಿಟ್ಟಿರ್ತೀರೋ ಅದೆಲ್ಲವೂ ಕೂಡ ಅಲ್ಲಿ ಹೋಗಬಾರ್ದು. ಸೊ ನಾವು ಸೇವಿಂಗ್ಸ್ ಮಾಡಿಟ್ಟಿರೋದು ಹಾಗೆ ಇರಬೇಕು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲಿ ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸ್ಕೊಂಡ್ರಿ ಅಂತಂದ್ರೆ ಸಾಕಷ್ಟು ಹಣವನ್ನ ನೀವು ಇಲ್ಲಿ ಉಳಿತಾಯ ಮಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಅನ್ನ ನಾವು ಮಾಡಿಸ್ತೀವಿ ಅಂತಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳೋದು, ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ಸಾಕಷ್ಟು ಜನರ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ನೀವು ಪಾಲಿಸಿ ಬಜಾರ್ ಅಲ್ಲಿ ಬೇರೆ ಬೇರೆ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಕಂಪೇರ್ ಮಾಡಿಕೊಂಡು ಬೈ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ತಿಂಗಳಿಗೆ 400 ರೂಪಾಯಿಂದ 500 ರೂಪಾಯಿವರೆಗೆ ಪ್ರೀಮಿಯಂ ಶುರುವಾಗುತ್ತೆ ಸ್ನೇಹಿತರೆ. ನಿಮ್ಮ ಆರೋಗ್ಯ ಆಗಿರ್ಬೋದು, ನಿಮ್ಮ ಕುಟುಂಬದ ಆಧಾರದ ಮೇಲೆ ಅಪ್ ಟು 1 ಕೋಟಿವರೆಗೆ ಕವರೇಜ್ ಕೂಡ ಸಿಗುವಂತದ್ದು ಸ್ನೇಹಿತರೆ. ಅಷ್ಟೇ ಯಾಕೆ 25% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ 30 ಮಿನಿಟ್ಸ್ ಕ್ಲೈಮ್ ಸಪೋರ್ಟ್ ಕೂಡ ಸಿಗುತ್ತೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳು ನಿಮಗೆ ಸಿಗ್ತಾರೆ ಸ್ನೇಹಿತರೆ. ಅಂಡ್ ಇನ್ನೊಂದು ಹೇಳಲೇಬೇಕು, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಕೂಡ ಇಲ್ಲಿ ನಿಮಗೆ ಸಿಗ್ತಾರೆ. ಇನ್ನು ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ 400 ರಿಂದ 500 ರೂಪಾಯಿ ತಿಂಗಳಿಗೆ ಪ್ರೀಮಿಯಂ ಶುರುವಾಗುತ್ತೆ. ಕವರೇಜ್ ಬಂದು ನಿಮಗೆ ನಿಮ್ಮ ಕುಟುಂಬ ಆಗಿರ್ಬೋದು, ನಿಮ್ಮ ಹೆಲ್ತ್ ಮೇಲೆ ಡಿಪೆಂಡ್ ಆಗಿ 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ ಸ್ನೇಹಿತರೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳು ಸಿಗ್ತಾರೆ. ಅಪ್ ಟು 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ನೇರವಾಗಿ ನೀವು ಕ್ಲಿಕ್ ಮಾಡೋ ಮುಖಾಂತರ ನಿಮಗೆ ಬೇಕಾದಂತ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ನಾವು ಹೊಸ ರೇಷನ್ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಆಪ್ಷನ್ ಇದೆ ಸ್ನೇಹಿತರೆ. ಸೊ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಈ ಸೇವೆಗಳು ಅಂತ ಇರುತ್ತೆ, ಈ ಸರ್ವಿಸಸ್ ಅಂತ ಇರುತ್ತೆ. ಆ ವಿಭಾಗದಲ್ಲಿ ತಿದ್ದುಪಡಿ ಆಯ್ಕೆಯನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಆಗಿರ್ಬೋದು, ಆಧಾರ್ ಸಂಖ್ಯೆಯನ್ನ ಇಲ್ಲಿ ನೀವು ನಮೂದಿಸಬೇಕಾಗತ್ತೆ ಸ್ನೇಹಿತರೆ. ಯಾವ ಬದಲಾವಣೆ ಬೇಕೋ ಅದನ್ನ ಸರಿಪಡಿಸಿ ಸಂಬಂಧಿತ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅರ್ಜಿ ಸಲ್ಲಿಕೆಯಾದ ನಂತರ ಬರುವ ಅದೊಂದು ನಿಮಗೆ ಅಕ್ನಾಲೆಜ್ಮೆಂಟ್ ಅಂತ ಬರುತ್ತಲ್ವಾ, ಅದನ್ನ ಡೌನ್ಲೋಡ್ ಮಾಡಿ ನೀವು ಇಟ್ಕೊಳ್ಬೇಕು. ಇಲ್ಲ ಮೇಡಮ್ ನಮಗೆ ಆಫ್ಲೈನ್ ಮೂಲಕ ಹೇಳ್ಕೊಡಿ, ಮೊಬೈಲ್ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರು 1 ಕೇಂದ್ರಕ್ಕೆ ಭೇಟಿ ಕೊಡಬೇಕು. ಸೊ ಅಲ್ಲಿನ ಆಹಾರ ಇಲಾಖೆಯ ಅಧಿಕೃತರಿಗೆ ಅಂದ್ರೆ ಅಗತ್ಯ ದಾಖಲೆಗಳನ್ನ ನೀಡಿ ನೀವು ತಿದ್ದುಪಡಿಯನ್ನ ಮಾಡಿಸಬಹುದು. ಅಂದ್ರೆ ಆನ್ಲೈನ್ ಅಲ್ಲಿ ತುಂಬಾ ಜನ ಈಸಿ ಅಂತ ಹೇಳ್ತಾರೆ, ಅಂದ್ರೆ ಅಲ್ದಾಡ್ಬೇಕು ಮೇಡಮ್ ಇದೇ ಬೆಸ್ಟ್ ಅಂತ ಹೇಳ್ತಾರೆ. ಸೊ ಇನ್ನು ರೇಷನ್ ಕಾರ್ಡ್ ಯಾಕೆ ಬೇಕು ಅಂತ ನೀವು ಕೇಳೋದಾದ್ರೆ, ಸೊ ರೇಷನ್ ಕಾರ್ಡ್ ಕೇವಲ ಆಹಾರ ಧಾನ್ಯ ಪಡೆಯೋದಕ್ಕೆ ಅಷ್ಟೇ ಅಲ್ಲ ಸ್ನೇಹಿತರೆ. ಇದನ್ನ ತಿಳ್ಕೊಳ್ಳಿ. ಮೊದಲನೇದಾಗಿ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಯೋಜನೆಯಡಿ ಮಾಸಿಕ 2,000 ರೂಪಾಯಿ ಪಡಿಬೇಕು ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಪಡಿಬೇಕು ಅಂತಂದ್ರೆ BPL ಕಾರ್ಡ್ ಅನ್ನ ಕೇಳ್ತಾರಲ್ವಾ. ಅಷ್ಟೇ ಯಾಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಉಚಿತ ಚಿಕಿತ್ಸೆಯನ್ನ ಇನ್ ಕೇಸ್ ನೀವು ಪಡಿಬೇಕು ಅಂತಂದ್ರೂ ಕೂಡ ಈ ಒಂದು ಡಾಕ್ಯುಮೆಂಟ್ ಅನ್ನ ನೀವು ಸಬ್ಮಿಟ್ ಮಾಡಲೇಬೇಕು. ರೇಷನ್ ಕಾರ್ಡ್ ಕೊಡಿ ಅಂತ ಹೇಳ್ತಾರೆ. ಇನ್ನು ಪಾಸ್ಪೋರ್ಟ್ ಮಾಡಿಸೋದಕ್ಕಾಗಿರ್ಬೋದು, ಮತದಾರರ ಪಟ್ಟಿಗೆ ಹೆಸರನ್ನ ಸೇರಿಸೋದಕ್ಕಾಗಿರ್ಬೋದು, ಅಥವಾ ಅಷ್ಟೇ ಯಾಕೆ ಹೊಸ ಬ್ಯಾಂಕ್ ಖಾತೆಯನ್ನ ತೆರಿಬೇಕು ಅಂತಂದ್ರೂ ಕೂಡ ವಿಳಾಸದ ಪುರಾವೆಗಾಗಿ ಇದನ್ನ ಕೇಳ್ತಾರೆ ಬ್ಯಾಂಕ್ಗಳಲ್ಲಿ. ಇನ್ನು ಶಾಲಾ ಕಾಲೇಜುಗಳ ದಾಖಲಾತಿ ಆಗಿರ್ಬೋದು, ವಿದ್ಯಾರ್ಥಿ ವೇತನಕ್ಕೆ ನೀವು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ರೇಷನ್ ಕಾರ್ಡ್ ನಿಮಗೆ ತುಂಬಾ
ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಜಸ್ಟ್ ಅಕ್ಕಿ ತಗೊಳಕ್ ಮಾತ್ರ ರೇಷನ್ ಕಾರ್ಡ್ ಸೀಮಿತ ಆಗಿಲ್ಲ. ಇನ್ನು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸೋದು ಯಾವಾಗ ಅಂತ ನೀವು ಕೇಳಿದ್ರೆ ಅನೇಕ ಜನರು ಹೊಸ ರೇಷನ್ ಕಾರ್ಡ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಕಾಲ ಕಾಲಕ್ಕೆ ಹೊಸ ಅರ್ಜಿಗಳನ್ನ ಆಹ್ವಾನಿಸ್ತಾ ಇದೆ ಸ್ನೇಹಿತರೆ. ಮದುವೆಯಾದ ಹೊಸ ದಂಪತಿಗಳಾಗಿರ್ಬೋದು, ವಿಭಕ್ತ ಕುಟುಂಬಗಳು ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. 2026ರ ಹೊತ್ತಿಗೆ ಹಂತ ಹಂತವಾಗಿ ಜಿಲ್ಲಾವಾರು ಹೊಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗುವಂತ ಸಾಧ್ಯತೆ ಇದೆ. ಅಧಿಕೃತ ಘೋಷಣೆ ಬಂದ ತಕ್ಷಣ ಆಹಾರ ಇಲಾಖೆಯ ಪೋರ್ಟಲ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಅಷ್ಟೇ ಯಾಕೆ, ಈಗ ಆಲ್ರೆಡಿ ನೀವು ಅರ್ಜಿ ಸಲ್ಲಿಸಿದೀರಾ ಅಂತಂದ್ರೆ ಅರ್ಜಿಯ ಸ್ಥಿತಿಯನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಅಂದ್ರೆ ನೀವು ಸಲ್ಲಿಸಿದಂತ ತಿದ್ದುಪಡಿ ಅರ್ಜಿ ಎಲ್ಲಿವರೆಗೆ ಬಂದಿದೆ ಅನ್ನೋದು ಕೂಡ ನಿಮಗೆ ಅಧಿಕೃತ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ನಾನು ಆಗ್ಲೇ ಹೇಳ್ದೆ ಅಲ್ವಾ, ಅಕ್ನಾಲೆಜ್ಮೆಂಟ್ ಲೆಟರ್ ಬಂದಿರುತ್ತೆ, ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನ ಹಾಕಿ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಸೇವಾ ಕೇಂದ್ರಗಳಲ್ಲಿ ರಸೀದಿಯನ್ನ ತೋರಿಸಿ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು. ಅಷ್ಟೇ ಯಾಕೆ, ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬರುವಂತ SMS ಮೂಲಕ ಕೂಡ ನೀವು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಬಹುದು. ಅಂಡ್ ಇನ್ನೊಂದು ನಾನು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ತಿದ್ದುಪಡಿ ಮಾಡುವಾಗ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನ ನೀಡೋದಕ್ಕೆ ಹೋಗ್ಬೇಡಿ. ಅಷ್ಟೇ ಯಾಕೆ, ನಿಮ್ಮ OTP ಸಂಖ್ಯೆಯನ್ನ ಯಾರಿಗೂ ಶೇರ್ ಮಾಡಬೇಡಿ. ಕೇವಲ ಅಧಿಕೃತ ಸರ್ಕಾರಿ ವೆಬ್ಸೈಟ್ ಆಗಿರ್ಬೋದು ಅಥವಾ ಮಾನ್ಯತೆ ಪಡೆದಂತ ಸೇವಾ ಕೇಂದ್ರಗಳನ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂಡ್ ಇನ್ನೊಂದು ಹೇಳಲೇಬೇಕು, ಸರ್ವರ್ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಬೆಳಿಗ್ಗೆ 10ರಿಂದ ಸಂಜೆ 5ರ ಒಳಗೆ ಅರ್ಜಿ ಸಲ್ಲಿಸುವ ಬದಲು ರಾತ್ರಿ 8 ಗಂಟೆ ನಂತರ ಅಥವಾ ಮುಂಜಾನೆ ಬೇಗ ಒಮ್ಮೆ ಟ್ರೈ ಮಾಡಿ ಅರ್ಜಿ ಸಲ್ಲಿಸಿದ ನಂತರ ಸಿಗುವಂತ ಎಕ್ನಾಲೆಜ್ಮೆಂಟ್ ರಿಸಿಪ್ಟ್ ಏನಿರುತ್ತೋ ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಇದು ನಿಮ್ಮ ಕಾರ್ಡ್ ಬಂದಿದ್ಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಈಗ ರೇಷನ್ ಕಾರ್ಡ್ ಅಲ್ಲಿ ಒಂದಷ್ಟು ತಿದ್ದುಪಡಿ ಮಾಡಿಸ್ಬೇಕು, ಅಥವಾ ಮನೆಗೆ ಹೊಸದಾಗಿ ಸದಸ್ಯರು ಬಂದಿದ್ರೆ, ಅಥವಾ ಯಾರಾದ್ರೂ ಮರಣವನ್ನ ಹೊಂದಿದ್ರೆ ಅವರ ಹೆಸರನ್ನ ತೆಗೆದು ಹಾಕಬೇಕು, ಅಥವಾ ತುರ್ತು ಎಮರ್ಜೆನ್ಸಿ ಇದೆ ಮೇಡಮ್, ನಮಗೆ ರೇಷನ್ ಕಾರ್ಡ್ ಅನ್ನ ಈ ಕೂಡ ಮಾಡಿಸ್ಬೇಕು, ಈ ಶ್ರಮ್ ಕಾರ್ಡ್ ಹೊಂದಿರೋರು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಬೇಕು ಅಂತಂದ್ರೆ ಲಾಸ್ಟ್ ಡೇಟ್ ಬಗ್ಗೆ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇದೇ ಮಾರ್ಚ್ 31ರ ಒಳಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅದಾದ ಮೇಲೆ ನಿಮ್ಗೆ ಅರ್ಜಿಯನ್ನ ಸ್ವೀಕರಿಸಲಾಗೋದಿಲ್ಲ. ಸೊ ಹಾಗಾಗಿ ಮಾರ್ಚ್ 31ರ ಒಳಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನಮ್ಗೆ ಯಾವಾಗ ರೇಷನ್ ಕಾರ್ಡ್ ಬರುತ್ತೆ ಅಂತ, ಅಥವಾ ತಿದ್ದುಪಡಿಯಾಗಿ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಸೊ ನಿಮಗ್ ಸುಮಾರು 15ರಿಂದ 30 ದಿನದ ಒಳಗಡೆ ಸಾಮಾನ್ಯವಾಗಿ ರೇಷನ್ ಕಾರ್ಡ್ಗಳು ನಿಮ್ಮ ಕೈಗೆ ಸಿಗುತ್ತೆ ಸ್ನೇಹಿತರೆ. ಅದೇ ತುರ್ತು ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಒಂದು 7ರಿಂದ 10 ದಿನದ ಒಳಗಡೆ ನಿಮ್ಗೆ ರೇಷನ್ ಕಾರ್ಡ್ ಹೊಸದಾಗಿ ಅಥವಾ ತಿದ್ದುಪಡಿಯಾಗಿ ಸಿಗುವಂತದ್ದು. ಸೊ ಹಾಗಾಗಿ ಸ್ನೇಹಿತರೆ, ಎಕ್ನಾಲೆಜ್ಮೆಂಟ್ ಲೆಟರ್ ಅಂತ ಬರುತ್ತಲ್ವಾ, ಸೊ ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಇನ್ ಕೇಸ್ ಅದು ನಿಮ್ಮ ಹತ್ರ ಇಲ್ಲ, ಕಳೆದೋಯ್ತು ಅಂತಂದ್ರೆ ತಿದ್ದುಪಡಿ ಯಾವ ಸ್ಟೇಟಸ್ ಅಲ್ಲಿದೆ, ರಿಜೆಕ್ಟ್ ಆಯ್ತಾ, ಯಾವಾಗ ಬರುತ್ತೆ, ಅದನ್ನ ನೀವು ಆನ್ಲೈನ್ ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಥವಾ ಆಫ್ಲೈನ್ ಹೋಗಿ ಕೂಡ ನೀವು ಚೆಕ್ ಮಾಡಿಸ್ತೀರಾ ಅಂತಂದ್ರೂ ಕೂಡ ನಿಮ್ಮ ಹತ್ರ ಎಕ್ನಾಲೆಜ್ಮೆಂಟ್ ಲೆಟರ್ ಕೇಳ್ತಾರೆ. ಸೊ ಹಾಗಾಗಿ ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ ಸ್ನೇಹಿತರೆ. 2026ರಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಈಗ ಸರ್ಕಾರ ಇದಕ್ಕೆ ಅವಕಾಶವನ್ನ ಕೊಟ್ಟಿದೆ ಸ್ನೇಹಿತರೆ. ಸೊ ಹಾಗಾಗಿ ಕೂಡಲೇ ನೀವು ನಿಮ್ಮ ಹೆಸರಾಗಿರ್ಬೋದು, ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಅಥವಾ ಅಡ್ರೆಸ್ ಆಗಿರ್ಬೋದು, ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಗಳು ಸಿಗುತ್ತೆ. ಸೊ ತಿದ್ದುಪಡಿ ಮಾಡಿಸಿಲ್ಲ ಅಂತಂದ್ರೆ ನಾನು ಹೇಳ್ದೆ ಅಲ್ವಾ ಏನೇನ್ ಯೋಜನೆ ಇದೆ, ಸೊ ಯಾವುದಕ್ಕೆಲ್ಲ ನಮಗೆ ರೇಷನ್ ಕಾರ್ಡ್ ಯೂಸ್ ಆಗುತ್ತೆ, ಸೊ ಅದರಿಂದ ನೀವು ವಂಚಿತರಾಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಪ್ಪದೇ ಕೇಳಬಹುದು, ಅದಕ್ಕೆ ರಿಪ್ಲೈಸ್ ನ ಕೊಡ್ತೀವಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬೈ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.